ಮೈಸೂರಿನ ಗಣಪತಿ ದೇವಾಲಯದಲ್ಲಿ ಅಭಿಮಾನಿಗಳು ಪೂಜೆಯನ್ನ ನೆರವೇರಿಸಿದ್ದಾರೆ. ಆರ್ಸಿಬಿ ತಂಡದ ಪೋಸ್ಟರ್ ಹಿಡಿದು ಪೂಜೆಯನ್ನ ಸಲ್ಲಿಸಿದ್ದಾರೆ ಫ್ಯಾನ್ಸ್. 101 ಈಡುಗಾಯಿ ಕೂಡ ಹೊಡೆದು ವಿಶೇಷವಾಗಿ ಆರ್ಸಿಬಿಗಾಗಿ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಮೈಸೂರಿನ ಗಣಪತಿ ದೇವಾಲಯದಲ್ಲಿ ಅಭಿಮಾನಿಗಳು ಪೂಜೆಯನ್ನ ನೆರವೇರಿಸಿದ್ದಾರೆ. ಹರಕೆ ರೂಪದಲ್ಲಿ ಈಡುಗಾಯನ್ನ ಹೊಡೆದಿದ್ದಾರೆ. 101 ತೆಂಗಿನಕಾಯಿಯನ್ನ ಹೊಡೆಯುವ ಮೂಲಕವಾಗಿ ಆರ್ಸಿಬಿ ಗೆಲ್ಲಿ ಅಂತ ಪ್ರಾರ್ಥನೆಯನ್ನ ಮಾಡಿದ್ದಾರೆ. ಸಾಮಾನ್ಯವಾಗಿ ಪ್ರಾರ್ಥನೆ ಫಲಿಸಿದ ನಂತರದಲ್ಲಿ ತಮ್ಮ ಒಂದು ಕೋರಿಕೆ ಏನಿರುತ್ತೆ ಅದನ್ನ ಈಡೇರಿಸ್ತಾರೆ. ಇಲ್ಲಿ ಆರಂಭದಲ್ಲೇ ಅವರ ಪ್ರಾರ್ಥನೆಯನ್ನ ಮಾಡೋ ಮೂಲಕವಾಗಿ ಈಡುಗಾಯನ್ನ ಹೊಡೆದು ಒಳ್ಳೇದಾಗ್ಲಿ ಆರ್ಸಿಬಿಗೆ ಅಂತ ಚಾಮುಂಡಿ ತಾಯಿಯ ಸನ್ನಿಧಾನದ ಮುಂಭಾಗ ಆರ್ಸಿಬಿ ಪೋಸ್ಟರ್ನ ಹಿಡಿದು ಮೊದಲಿಗೆ ಆ ಬ್ಯಾನರ್ಗೆ ಆರತಿಯನ್ನ ಬೆಳಗಿ ಆ ನಂತರದಲ್ಲಿ ತೆಂಗಿನಕಾಯಿ ಹೊಡೆದಿದ್ದಾರೆ. ಸೋದರ ಹತ್ರ ಅಂಕಲ್ ಮಕ್ಕಳಿಗೆ ಹೇಳೋದೊಂದೇ, ಜೈ ಆರ್ಸಿಬಿ, ಜೈ ಆರ್ಸಿಬಿ, ಜೈ. ಒಂದು 10 ವಿಕೆಟ್ ತಗೊಂಡ್ಬಿಡೋಣ ಇವತ್ತು. ಮೈಸೂರಿನ ಬಹುತೇಕ ದೇವಸ್ಥಾನಗಳಲ್ಲೂ ಕೂಡ ಆರ್ಸಿಬಿ ಅಭಿಮಾನಿಗಳು ಪೂಜೆಯನ್ನು ನಡೆಸ್ತಾ ಇದ್ದಾರೆ. ಪ್ರಮುಖವಾಗಿ ಈಗ ನೀವು ಗಮನಿಸ್ತಾ ಇರುವಂಥದ್ದು ಮೈಸೂರಿನ ಆದಿಶಕ್ತಿ ಬಂದಂತಮ್ಮ ಕಾಳಮ್ಮ ದೇವಸ್ಥಾನದಲ್ಲಿ ಮಹಿಳೆಯರು ವಿಶೇಷವಾಗಿ ಈ ಪೂಜೆಯನ್ನು ನೆರವೇರಿಸ್ತಾ ಇರುವಂಥದ್ದು. ಆರ್ಸಿಬಿಗೆ ಒಳಿತಾಗಲಿ ಅನ್ನುವಂತಹ ಪೂಜೆಯನ್ನು ಇವತ್ತು ಬೆಳಗ್ಗೆಯಿಂದಲೂ ಕೂಡ ಮಾಡ್ತಾ ಇದ್ದಾರೆ. ಮೈಸೂರಿನ 101 ಗಣಪತಿ ದೇವಸ್ಥಾನದಲ್ಲೂ ಕೂಡ ಇದೇ ರೀತಿಯಾದಂಥ ಪೂಜೆ ಆಯಿತು. ಈಗ ಪ್ರಮುಖವಾಗಿ ಆದಿಶಕ್ತಿ ತಾಯಿಗೆ ಅಂದರೆ ಮಂಗಳವಾರವಾದಂಥ ಕಾರಣಕ್ಕೋಸ್ಕರವಾಗಿ ವಿಶೇಷವಾಗಿ ಮಹಿಳೆಯರು ವಿಶೇಷವಾದಂತಹ ಪೂಜೆಯನ್ನು ಮಾಡ್ತಾ ಇದ್ದಾರೆ. ಬಹಳ ಜೋಶಲ್ಲಿದ್ದೀರಿ. ಈ ಸರಿ ಕಪ್ ನಮ್ಮದೇ ಆಗ್ಬೋದು ಅನ್ನೋ ವಿಶ್ವಾಸ ಇದೆ? ಖಂಡಿತ ಸರ್. ಈ 18 ವರ್ಷಗಳ ಕನಸು ಈಗ ನೆರವೇರುತ್ತೆ ಅಂತ ನಾವೆಲ್ಲ ವಿಶ್ವಾಸದಿಂದಿದ್ದೀವಿ. ಅದರಲ್ಲೂ ವಿರಾಟ್ ಕೊಹ್ಲಿ ಮೇಲೆ ತುಂಬ ವಿಶ್ವಾಸ ಇಟ್ಟಿದ್ದೀವಿ. ಆ ತಂಡಕ್ಕೆ ಆರ್ಸಿಬಿ ತಂಡಕ್ಕೆ ಶಕ್ತಿ ಸಿಗಲಿ ಎಲ್ಲರಿಗೂ ಅಂತೇಳಿ ತಾಯಿ ಚಾಮುಂಡೇಶ್ವರಿಯಲ್ಲಿ ಮೊರೆ ಹೋಗಿ ವಿಶೇಷ ಪೂಜೆ ಮಾಡಿದ್ದೀವಿ. ಕಪ್ಪು ನಮ್ದೇನೆ. ಇವತ್ತು ಬೆಳಗ್ಗೆಯಿಂದ ಉಪವಾಸ ಇದ್ದು ವಿಶೇಷ ಪೂಜೆ ಮಾಡ್ತಿದ್ವಿ ಮಹಿಳೆಯರೆಲ್ಲ ಸೇರಿ. ಯಂಗ್ಸ್ಟರ್ಸ್ಗಳು ಮಾತ್ರ ಅಂತಿದ್ವಿ, ಈಗೆಲ್ಲ ಮಹಿಳೆಯರು ಕೂಡ ಅದೇ ಜೋಶಲ್ಲಿದ್ದೀರಿ. ಹೌದು ಸರ್. ಇದು ಕ್ರಿಕೆಟ್ ಅನ್ನೋದು ಗಂಡು ಮಕ್ಕಳಿಗೆ ಮತ್ತು ಯಂಗ್ಸ್ಟರ್ ಹೆಣ್ಮಕ್ಳಿಗೆ ಅಂತ ಸೀಮಿತ ಆಗಿತ್ತು. ಸೊ ಅದನ್ನೆಲ್ಲ ನಾವು ಮೀರಿಬಿಟ್ಟು ಇವತ್ತು ನಮ್ಮ ದುರ್ಗಾ ಫೌಂಡೇಶನ್ ವತಿಯಿಂದ ಚಾಮುಂಡೇಶ್ವರಿಗೆ ಎಲ್ಲ ಮಹಿಳೆಯರು ಹೊತ್ತು ಬೆಳಗಿಂದ ಉಪವಾಸ ಇದ್ದು ಪೂಜೆಗಳನ್ನ ಮಾಡಿಬಿಟ್ಟು ಕಪ್ಪು ನಮ್ಮದೇ ಆಗಬೇಕು ಹಾಗೂ ನಮ್ಮ ಆರ್ಸಿಬಿ ತಂಡಕ್ಕೆ ಹೆಚ್ಚಿನ ಶಕ್ತಿ ದೊರೆಯಲಿ ಅಂತಂದ್ಬಿಟ್ಟು ಎಲ್ಲರೂ ಇವತ್ತು ಕುಂಕುಮಾರ್ಚನೆ ಪೂಜೆಯನ್ನು ಮಾಡಿಸಿದ್ದೀವಿ. ಹಾಗಾಗಿ ಈ ವರ್ಷ ಕಪ್ಪು ನಮ್ಮದೇ ಆಗುತ್ತೆ. ಬಹಳ ವಿಶ್ವಾಸದಲ್ಲಿದ್ದೀರಾ ಗೆದ್ದೆ ಗೆಲ್ತೀವಿ ಅಂತ? ಖಂಡಿತ ಆರ್ಸಿಬಿ ಕಪ್ ನಮ್ಮದೇ ಈ ಸಲ. ನೀವೇನು ಹೇಳ್ತೀರಿ? ಖಂಡಿತ ಗೆದ್ದೆ ಗೆಲ್ತೀವಿ ಅಂತ ಹೇಳ್ತಾರೆ. ನೀವು ನೋಡ್ತೀರಾ ಕ್ರಿಕೆಟ್? ಹೇಗಿದೆ ಜೋಶು? ಪರವಾಗಿಲ್ಲ, ಚೆನ್ನಾಗಿದೆ. ಗೆದ್ದೆ ಗೆಲ್ತೀವಿ ಸತಿ ಅಂತ? ಗೆದ್ದೆ ಗೆಲ್ತೀವಿ ಸರ್. ಕಪ್ ನಮ್ದೇನೆ ಈ ಸಲ. ಗೆದ್ದೆ ಗೆಲ್ತೀವಿ ಅಂತ? ಗೆದ್ದೆ ಗೆಲ್ತೀವಿ. ಇನ್ನೊಂದಿಷ್ಟು ಮಹಿಳೆಯರಿದ್ದಾರೆ, ಹೇಳಮ್ಮ. 18 ವರ್ಷದಿಂದ ನಮ್ಮ ಆಸೆ ಇದೆ. ಇವಾಗ ನನ್ನ ಖಂಡಿತ ವಿಶ್ವಾಸ ಇದೆ, ನಮ್ಮ ಟೀಮಿಗೆ ಮ್ಯಾಚುರಿಟಿ ಬಂದಿದೆ. ಈ ಸಲ ಕಪ್ ನಮ್ಮದೇ. ತಾಯಿ ಚಾಮುಂಡೇಶ್ವರಿ ಆದಿಶಕ್ತಿ ದೇವಿ ಶಕ್ತಿ ಕೊಡಲಿ ಅಂತ ನಾವು ಹಾರೈಸ್ತಾ ಇದ್ದೀವಿ. ದುರ್ಗಾ ಫೌಂಡೇಶನ್ ಕಡೆಯಿಂದ ಪ್ರಾರ್ಥಿಸುತ್ತೀವಿ. ಇನ್ನೊಂದಿಷ್ಟು ಮಹಿಳೆಯರು ಕೂಡ ಇದ್ದಾರೆ, ಅವರು ಕೂಡ ಮಾತಾಡಿಸ್ತೀನಿ. ಹೇಗಿದೆಯಮ್ಮ ಜೋಶು? 18 ವರ್ಷದ ಕನಸು ಇವಾಗ ನೆನಸಾಗಲಿ ಅಂತ ಯಾವುದೇ ಕಾರ್ಯ ಮಾಡಬೇಕಾದ್ರೂ ದೈವ ಬಲ ಬೇಕೇ ಬೇಕು ನಮಗೆ. ಆ ದೈವ ಬಲಕ್ಕೋಸ್ಕರ ಇವತ್ತು ನಾವು ಬಂದಂತಮ್ಮ ಮತ್ತು ಕಾಳಮ್ಮನಿಗೆ ಅರ್ಚನೆ ಮಾಡಿಸಿ ಕುಂಕುಮ ಅರ್ಚನೆ ಮಾಡಿಸಿ ಬೆಳಗಿಂದ ಉಪವಾಸ ಇದ್ದೀವಿ. ಖಂಡಿತ ಈ ಸಲ ಕಪ್ ನಮ್ಮದೇ ಆಗುತ್ತದೆ. ಖಂಡಿತ ವಿಶ್ವಾಸ ಇದೆ. ಆರ್ಸಿಬಿ ಕಪ್ ನಮ್ಮದೇ. ಸಾಮಾನ್ಯವಾಗಿ ಅರುಣ್, ಯಂಗ್ಸ್ಟರ್ಸು ಈ ರೀತಿಯಂಥ ಪೂಜೆಗಳಲ್ಲಿ ಈ ರೀತಿಯಾದ ಜೋಶಗಳಲ್ಲಿ ಇರುವಂಥದ್ದನ್ನು ನೋಡಿರ್ತೀರಿ. ವಿಶೇಷವಾಗಿ ಮೈಸೂರಿನಲ್ಲಿ ಮಹಿಳೆಯರು ಈ ಥರದೊಂದು ಬಹಳ ದೊಡ್ಡ ಮಟ್ಟದ ಜೋಶದಲ್ಲಿದ್ದಾರೆ. ಪೂಜೆಯನ್ನು ಕೂಡ ನೆರವೇರಿಸಿ ದೇವಸ್ಥಾನದಲ್ಲೇ ಜೈಕೋಶಗಳನ್ನ ಕೂರಿಸಿ ಅರಕೆಯನ್ನು ಕೂಡ ಸಲ್ಲಿಸ್ತಾ ಇದ್ದಾರೆ. ನಾವು ಗೆದ್ದೆ ಗೆಲ್ತೇವೆ ಅನ್ನುವಂಥ ವಿಶ್ವಾಸವನ್ನು ಕೂಡ ವ್ಯಕ್ತಪಡಿಸ್ತಾ ಇದ್ದಾರೆ. ಆರ್ಸಿಬಿ ಮೇಲಿನ ಪ್ರೀತಿ ಎಂಥದ್ದು ಅನ್ನೋದನ್ನ ವಿಭಿನ್ನ ರೀತಿಯಲ್ಲಿ ತೋರ್ಪಡಿಸ್ತಾ ಇದ್ದಾರೆ.